ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಮಾಶ್ರೀ ವ್ಲಾಗ್ಸ್. ನಾನು ವ್ಲಾಗ್ನ ಮಾಡಿ ತುಂಬ ದಿನಗಳಾಗಿತ್ತು. ರಜಾ ಇತ್ತಲ್ವ, ಬೇಸಿಗೆ ರಜಾ. ಅಮ್ಮನ ಮನೆಗೆ 2 ದಿನ ಹೋಗೋದು, ಮತ್ತೆ ಬೆಂಗಳೂರಿಗೆ ಬರೋದು, ಮತ್ತು ಅತ್ತೆ ಮನೆಗೆ 1-2 ದಿನ ಹೋಗೋದು ಬರೋದು, ಈ ರೀತಿ ಅಲ್ಲಿ ಇಲ್ಲಿ ಓಡಾಡಿಕೊಂಡೇ ಆಗೋಯಿತು ರಜಾ ಪೂರ್ತಿ. ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಆಗಲಿಲ್ಲ. ವೀಡಿಯೋಸ್ ಕ್ಲಿಪ್ಪಿಂಗ್ಗಳನ್ನ ತೆಗೆದು ಇಟ್ಕೊಂಡಿದ್ದೆ, ಬಟ್ ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋದಕ್ಕೂ ಟೈಮ್ ಆಗಿರಲಿಲ್ಲ. ಸೊ ಇನ್ಮೇಲೆ ಸ್ಕೂಲ್ ಶುರುವಾಯಿತಲ್ವ, ಬೆಂಗಳೂರಿಗೆ ಬಂದಿದ್ದೀವಿ. ಇನ್ಮೇಲಿಂದ ರೆಗ್ಯುಲರಾಗಿ ವ್ಲಾಗ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಿಗ್ಗೆ ಸಿಂಪಲ್ಲಾಗಿ ತಿಂಡಿಗೆ ಚಿತ್ರಾನ್ನ ಮಾಡಿದ್ದೆ. ಊರಿಂದ ಬರುವಾಗ ಬೆಣ್ಣೆ ತೊಗೊಂಡು ಬಂದಿದ್ದೆ, ಅದನ್ನು ತುಪ್ಪ ಕಾಯಿಸ್ಕೊತಾ ಇದ್ದೀನಿ. ನಮ್ಮ ಪಕ್ಕದ ಮನೆ ಸಿರಿ ಇದ್ದಾಳಲ್ಲ, ಅವಳು ಇದ್ಬಿಟ್ರೆ ನಮ್ಮ ಹುಡುಗರಿಗೆ ಬೇರೆ ಏನೂ ಬೇಕಿಲ್ಲ. ಅವಳನ್ನ ಎಂಟರ್ಟೈನ್ಮೆಂಟಾಗಿ ಮಾಡ್ಕೊಬಿಟ್ಟಿದ್ದಾರೆ. ಅವಳು ಅವ್ರ ಜೊತೆ ಅಷ್ಟೇ ಚೆನ್ನಾಗಿ ಆಟ ಆಡ್ತಾಳೆ. ಒಂದು ಗೊಂಬೆ ಇದೆ, ಅವಳ ಫೇವ್ರೇಟ್ ಡಾಲು ಅದು. ಅದನ್ನು ಹಾಕಿದ್ರೆ ಸಾಕು, ಓಡೋಗೋದು, ಕ್ಯಾಚ್ ಹಿಡಿಯೋದು, ಹಿಡ್ಕೊಬರೋದು, ಎತ್ಕೊಬರೋದು, ಈ ರೀತಿ ಹುಡುಗರು ಅದನ್ನು ಆಟಾಡ್ಸೋದ್ರಲ್ಲೇ ಫುಲ್ ಡೇ ಬ್ಯುಸಿಯಾಗಿಬಿಟ್ಟಿರ್ತಾರೆ ಅವಳು ಸಿರಿ ಇದ್ದರೆ. ಇವತ್ತು ಬೆಂಗಳೂರಲ್ಲಿ ಸ್ವಲ್ಪ ಮಳೆ ಬರ್ತಾಯಿತ್ತು. ನಾವು ಡಿ-ಮಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ತಿಂಡಿ ಮಾಡಿ ಕೆಲಸ ಎಲ್ಲ ಮುಗಿಸಿ ಮಳೆ ಬರ್ತಿತ್ತಲ್ಲ, ಸ್ವಲ್ಪ ಲೇಟಾಯಿತು ಹೊರಡೋದು. ಇವಾಗ ಡಿ-ಮಾರ್ಟ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಬಾಸ್ ಮುಂದೆಗಡೆ ಸೀಟಲ್ಲಿ ನಾನೇ ಕೂತ್ಕೋಬೇಕು ಅಂತ ಬಂದು ಕೂತಿರ್ತಾನೆ. ನನಗೂ ಜಾಗ ಬಿಡೋದಿಲ್ಲ, ನೀನು ಹಿಂದೆ ಕೂತ್ಕೊಳ್ಳಮ್ಮ ಅಂತ ಹೇಳ್ತಾನೆ. ಆ ಸೀಟ್ ಅವನದಂತೆ. ನೋಡಿ ಫ್ರೆಂಡ್ಸ್, ಏನೇನು ಮಾಡ್ತಿದ್ದಾನೆ. ತೀಟ್ಲೆ ಏ ಕಳ್ಳ, ಏ ಗಣ, ಹಂಗ ಮಾಡ್ಬಿಡಿ, ಉಂಟೋಗುತ್ತೆ ಕಳ್ಳ ಮರಿ. ನಾವು RR ನಗರ್ ಬಂದಾಗಿಂದನೂ ಕನಕಪುರ ರೋಡಲ್ಲಿರೋ ಡಿ-ಮಾರ್ಟ್ಗೆ ಹೋಗ್ತೀವಿ. ಈ ಮೈಸೂರು ರೋಡ್ ಡಿ-ಮಾರ್ಟಲ್ಲಿ ಮಾಲ್ ಇದೆಯಲ್ವಾ, ಹೋದರೆ ಸುಮ್ಮನೆ ಮಾಲಲ್ಲಿ ಒಂದು ರೌಂಡ್ ಸುತ್ತಾಡ್ತೀವಿ. ಅದು ಟೈಮ್ ವೇಸ್ಟು. ಹೋಗಿ ಸುಮ್ಮನೆ ಸುತ್ತಾಡಿ ಸಾಕಾಗುತ್ತೆ, ಟೈರ್ಡು ಆಗ್ತೀವಿ. ಟೈಮ್ ವೇಸ್ಟು ಅಂತ ಹೇಳ್ಕೊಂಡು ನಾವು ಗೋಪಾಲನ್ ಮಾಲ್ಗೆ ಅಷ್ಟಾಗಿ ಹೋಗೋದಿಲ್ಲ. ನಾವು ಯಾವಾಗಲೂ ಶಾಪಿಂಗಿಗೆ ಅಂತ ಮನೆಗೆ ಗ್ರಾಸರೀಸ್ ತರೋದಕ್ಕೆ ಕನಕಪುರ ರೋಡಲ್ಲಿರೋ ಡಿ-ಮಾರ್ಟ್ಗೆ ಹೋಗ್ತೀವಿ. ಇವಾಗ ಅಲ್ಲಿ ಹೊಸ್ದಾಗಿ ಪಿಜ್ಜಾ ಶಾಪ್ ಓಪನ್ ಮಾಡಿದ್ದಾರೆ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ತೊಗೊಂಡ್ವಿ. ನನಗಂತೂ ಡಾಮಿನೋಸ್ಗಿಂತನೂ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಯಾರಾದರೂ ಕನಕಪುರ ಡಿ-ಮಾರ್ಟ್ಗೆ ಹೋದರೆ ಒಂದು ಸಲ ಪಿಜ್ಜಾ ಟ್ರೈ ಮಾಡಿ ನೋಡಿ. ಡಾಮಿನೋಸ್ಗಿಂತನೂ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ. ಅಲ್ಲಿಂದ ಬಂದ್ವಿ. ನಮ್ಮ ಕಸಿನ್ ಬಿಂದು ಪಾಪುನ ಕರ್ಕೊಂಡು ಬಂದಿದ್ಲು. ಪಾಪು ಜೊತೆ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ನಮ್ಮ ಗಂಡನಂತೂ ಈಗ ಎಂಗೇಜ್ ಮಾಡೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ಅವ್ರ ಅಣ್ಣ ಏನು ಆಟ ಆಡೋಕ್ಕೆ ತೊಗೊಂಡ್ರು ಅದು ಅವನಿಗೆ ಬೇಕು, ಅವನೇ ಆಟಾಡ್ತೀನಿ ಅಂತ ಹಿಡ್ಕೊತಾನೆ. ಅವ್ರ ಅಣ್ಣನ ಆಟ ಆಡೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ಅವನು ಮಲಗಿದ್ದಾಗ ಅವನಿಂದ ತಪ್ಪಿಸ್ಕೊಂಡು ಹೋಗಿ ಆಚೆ ಆಟಾಡ್ಕೊಂಡು ಬರ್ತಾನೆ. ಇಲ್ಲಾಂದರೆ ಅವನ ಹಿಂದೆ ಇವನು ಓಡ್ತಾ ಇರ್ತಾನೆ. ಮನೇಲಿದ್ದಾಗ ಈ ರೀತಿ ಅವ್ನು ಎಚ್ಚರಾಗಿದ್ದಾಗ ಅವನ ಜೊತೆನೇ ಆಟ ಆಡಬೇಕು, ಮತ್ತು ಎಲ್ಲಿಗೋದ ಅಂತ ಹೇಳೋಕ್ಕೆ ಶುರು ಮಾಡ್ಕೋತಾನೆ. ಸೊ ಈ ರೀತಿ ಏನಾದರೂ ಕೇರಮ್ಮು, ಚೆಸ್ಸು, ಲೂಡೋ ಈ ರೀತಿ ಏನಾದರೂ ಆಟಗಳನ್ನ ಕೊಟ್ಟು ಕೂರಿಸ್ತೀನಿ ಇವಾಗ ಆಟ ಆಡಲಿ ಅಂತ. ಇಲ್ಲ ಅಂದರೆ ಅವ್ರ ಅಪ್ಪನೂ ತಲೆನ ತಿಂದು ಮಡಗ್ಬಿಡ್ತಾನೆ. ಇವಾಗ ಹೇಳು, ನೋಡಿ ಫ್ರೆಂಡ್ಸ್, ಬಾಟ್ಲು ತಂದಿದ್ದೀನಿ. ಯಾರಿಗೆ ಅದು ಬಾಟ್ಲುಗಳು? ಏನಕ್ಕೆ ನಿನಗೆ ಅದು? ಎಲ್ಲಿಗೆ? ಸ್ಕೂಲಿಗೆ ನೀರು ತಗೋಯ್ತೀಯ ಅದರಲ್ಲಿ? ಸೂಪರ್ ನೀನು. ಡಿ-ಮಾರ್ಟಿಂದ ಅವನಿಗೆ ಸ್ಕೂಲಿಗೆ ಹೋಗೋದಕ್ಕೆ ಅಂತ ಹೇಳಿ ಒಂದು ವಾಟರ್ ಬಾಟಲ್ ತೊಗೊಂಡು ಬಂದಿದ್ದೀನಿ, ಸಿಪ್ಪರು. ಅದನ್ನು ತಂದಾಗಿಂದನೂ
ಕತ್ತಿಗೆ ಹಾಕ್ಕೊಂಡು ಓಡಾಡ್ತಾನೆ ಇದ್ದಾನೆ, ನಾನು ಸ್ಕೂಲಿಗೆ ತೊಗೊಂಡೋಗ್ತೀನಿ ಅಂತ. ಹೋಗುವಾಗ ಸ್ಕೂಲಿಗೆ ಅದು ಏನು ಮಾಡ್ತಾನೋ ಗೊತ್ತಿಲ್ಲ. ಈಗಂತೂ ಸ್ಕೂಲ್ಗೆ ಹೋಗೋದಕ್ಕೆ ತುಂಬ ಎಕ್ಸೈಟ್ಮೆಂಟಲ್ಲಿದ್ದಾನೆ. ನನಗೆ ಬ್ಯಾಗ್ ತೊಗೊಡಿ, ನನಗೆ ಲಂಚ್ ಬ್ಯಾಗ್ ತೊಗೊಡಿ ಅಂತ ಎಲ್ಲ ಕೇಳ್ಕೊಂಡು ತೆಗೆಸ್ಕೊತಾ ಇದ್ದ. ಹೋಗುವಾಗ ನೋಡಬೇಕು ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಅಂತ. ನೋಡಿ ಬಾಟ್ಲು ಎಷ್ಟು ಸಂಜೆನೇ ತಗೊಂಡಿದ್ದು, ಆ ಬಾಟ್ಲು ತೆಗಿತಾನೆ ಇಲ್ಲ. ಅದರೊಳಗಡೆ ಇದ್ದದ್ದೆಲ್ಲ ತೆಗ್ದು ಸಿಲಿಕ ಎಲ್ಲ ತೆಗೆದು ಅದೇನೋ ಕೊಟ್ಟಿದ್ದಾರೆ ಪಾಪ, ಬಾಟ್ಲೊಳಗಡೆ ನನಗೆ ತಿಂಡಿ ಕೊಟ್ಟಿದ್ದಾರೆ ಅಂತ ನಗ್ತಾ ನಿಂತಿದ್ದಾನೆ. ಏನೇನು ತೊಗೊಂಡು ಬಂದೆ, ಎಷ್ಟಾಯಿತು ಅಂತ ತೋರಿಸ್ತೀನಿ. ಏನಪ್ಪ ಇಷ್ಟೊಂದು ಬ್ಯಾಗ್ ಇಟ್ಕೊಂಡಿದ್ದಾಳೆ, ಇಷ್ಟೊಂದು ಸಾಮಾನು ತಂದಿದ್ದಾಳ ಒಂದು ತಿಂಗಳಿಗೆ ಅಂತ ಅಂದ್ಕೊಬೇಡಿ. ಇದು ತುಂಬ ಸಾಮಾನುಗಳಿಲ್ಲ. ನಾವು ಸೆಕೆಂಡ್ ಫ್ಲೋರಲ್ಲಿರೋದು, ಒಂದೇ ಬ್ಯಾಗಿಗೆ ಹಾಕಿದ್ರೆ ಹೆವಿ ಆಗುತ್ತೆ, ಎತ್ಕೊಂಡು ಬರ್ತಿಕ್ಕಾಗಲ್ಲ ಅಂತೇಳಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಬ್ಯಾಗ್ಗಳಿಗೆ ಹಾಕಿರ್ತೀವಿ. ಸುಲಭ ಆಗುತ್ತೆ ಮೇಲೆ ತೊಗೊಂಡು ಬರೋದಕ್ಕೆ ಅಂತಷ್ಟೇ. ಇವಾಗ ಏನೇನು ಸಾಮಾನು ತಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ರವೆ, ಬಿಸಿಬೇಳೆ, ಮೆಣಸಿನ್ಕಾಯಿ. ನಾನು ಆಫೀಸ್ ಊಟ ಮಾಡೋದಕ್ಕೆ ಮೆಣಸಿನ್ಕಾಯಿ ಬೇಕಾಗಿ ಅದಕ್ಕೂ ಕೂಡ ಎಷ್ಟು ಬೇಕು ಅಷ್ಟು ರೆಡಿ ಮಾಡಿ ನಾನು ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಕೂಡ. ಇದು ಕಡಲೆಬೇಳೆ ಒಡೋಗಿದೆ, ಅದಕ್ಕೆ ಇನ್ನೊಂದು ತೋರ್ ಮಾಡ್ಕೊಂಡಿದ್ದೀನಿ. ಹೆಸರು ಕಾಳು, ಚಿರೋಟಿ ರವೆ, ಕಡಲೆ ಬೀಜ, ಉದ್ದಿನಬೇಳೆ. ಇದಿಷ್ಟು ರೇಷನ್ ಐಟಮ್. ಈಗ ಏನಿದೆ ಅಂತ ಹೇಳ್ತೀನಿ. ಈಗ ಸ್ಕೂಲ್ ಶುರುವಾಗ್ತಿದೆ ಅಲ್ವಾ ನೆಕ್ಸ್ಟ್ ವೀಕಿಂದ, ಮಕ್ಕಳಿಗೆ ಸ್ಕೂಲ್ಗೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಬಂದಿದ್ದೀನಿ. ಇದು ಬೈಂಡ್ ಹಾಕೋದಕ್ಕೆ ಸ್ಟಿಕ್ಕರ್ಸು, ಮೊದಲು ಒಂದು ವಾಟರ್ ಬಾಟಲು, ಇದು ಗಂದು ವಾಟರ್ ಬಾಟಲ್. ನನಗೆ ತಂದಾಗಿಂದ ಇಟ್ಕೊಂಡೇ ತಿರುಗಾಡ್ತಾ ಇದ್ದಾನೆ. ಬೆಳಗ್ಗೆ ಹೊಸದಾಗಿ ಸ್ಕೂಲ್ ಹೋಗ್ತಾನೋ ಹಂಗೆ ಕಚ್ಚಿಟ್ಕೊಂಡು ತಗೊಂಡು ಬಂದಿದ್ದೀನಿ. ಎರೇಸರ್ಸು, ಫೆವಿಗಮ್ಮು, ಫೆವಿಕಲ್ಲು ಎಲ್ಲ ಸ್ಕೂಲ್ ಬೇಕಾಗಿದೆ. ಇದು ಕಟ್ಟರು, ಫೆವಿಸ್ಟಿಕ್ಕು. ಸ್ಕೂಲ್ ಶುರುವಾಯಿತು ಅಂದರೆ ಮಕ್ಕಳಿಗೆ ಎಲ್ಲ ಏನು ಬೇಕು ಎಲ್ಲ ರೆಡಿ ಮಾಡ್ತಾ ಇರಬೇಕು. ಪೆನ್ಸಿಲ್ಸು, ಸಾಸಿವೆ, ಜೀರಿಗೆ, ಕಲ್ಸಕ್ಕರೆ, ಬಿಳಿ ಕಲ್ಸಕ್ಕರೆ. ನಾನು ಮಕ್ಕಳಿಗೆ ಕಲ್ಸಕ್ಕರೆ ಏನೇನು ಕೊಡ್ತೀನಿ, ಬಿಳಿ ಕಲ್ಸಕ್ಕರೆ, ಬಿಳಿ ಎಳ್ಳು, ಎಣ್ಣೆ, ಇದನ್ನು ಸ್ವಲ್ಪ ಹಿಟ್ಟು, ಪುರಿ. ಇಲ್ಲಿ ಅಂಗಡಿಯಲ್ಲಿ ಪುರಿ ಸಿಗುತ್ತೆ, ಅಕೌಂಟ್ ಚೆನ್ನಾಗಿರಲ್ಲ. ಅಡಿಮಾಟಲ್ಲಿ ಪುರಿ ಚೆನ್ನಾಗಿ ಅದಕ್ಕೆ ಸಲ ಪುರಿ ಮಾಡಿದ್ದೀನಿ ತಂದುಬಿಟ್ಟಿದ್ದೀನಿ. ಈಗ ಮಳೆ ಸೀಸನ್ ಮಳೆ ಬರ್ತಾ ನಾನು ತಿನ್ನಬೇಕು ಅನಿಸ್ದಾಗ ಸಂಜೆ ಟೈಮ್ ಸ್ನಾಕ್ಸ್ ಮಾಡ್ಕೊಳ್ಳೋದಕ್ಕೆ ಚುರುಮುರಿ ಮಾಡ್ಕೊಳ್ಳೋದು ಪುರಿ ಬೇಕಾಗಿಲ್ಲ. ಬೂಸ್ಟ್, ಇದು 1 kg ಒಳಗಡೆ 2 ಪ್ಯಾಕೆಟ್ ಇರುತ್ತೆ. 625 ರೂಪಾಯಿ ಅಂತ MRP. ಬಟ್ ಇದು ತುಂಬ ಕಡಿಮೆ ಸಿಗುತ್ತೆ ಡಿಮಾರ್ಟ್. ಪುಳಿಯೋಗರೆ, ಚೋಲೆ ಮಸಾಲ, ಬೇಬಿ ಶಾಂಪೂ, ಹನಿ. ಅರ್ಲಿ ಮಾರ್ನಿಂಗ್ ಡ್ರಿಂಕ್ಸ್ ಕುಡಿತೀವಲ್ವಾ, ನೀವು ಯಾವಾಗ ಇರಬೇಕು ನಮಗೆ ಖಾಲಿ ಆಗಿಬಿಟ್ಟಿತ್ತು. ಸೊ 1 kg ಹನಿ, ಉಪ್ಪು, ಎಣ್ಣೆ ಮುಟ್ಟಿದ್ದು ಬರ್ತದೆ. ಟ್ಯಾಂಕ್, ಮತ್ತು ನಮ್ಮ ಮನೆಗೆ ಟ್ಯಾಂಕ್ ಅಂತ ಇಷ್ಟ, ಸೊ ಟ್ಯಾಂಕ್ ತೊಗೊಂಡು. ಧನಿಯಾ ಪುಡಿ, ಇಡ್ಲಿ ಮಿಕ್ಸ್, GRB ಇಡ್ಲಿ ಮಿಕ್ಸ್, ಹಿಟ್ಟ ಒಂದು ಉಪ್ಪಿನ ಪುಡಿ, ಪಲಾವ್ ಮಸಾಲ, ಮೈಸೂರು ಸ್ಯಾಂಡಲ್ ಸೋಪ್ಸ್. ಈ ಬ್ಯಾಗ್ನಲ್ಲಿ ಏನು ಮಾಡೋಣ, ಲೋಟಸ್ ಸೀಡ್ಸ್, ಬಿಸ್ಕೆಟ್, ಮಿಲ್ಕಿ ಬಿಸ್ಕೆಟ್. ಸ್ಕೂಲ್ ಶುರು ಆಗುತ್ತಲ್ವಾ, ಬೆಳಿಗ್ಗೆ ಊಟ ಮಾಡಿ ಟಿಫನ್ ತಿನ್ಕೊಂಡು ಹೋಗೋಣ. ಸೊ ಟಿಫನ್ ತಿಂದಿಲ್ಲ ಅಂತ ದಿನ ಕೊಡೋದಕ್ಕೆ ಅಂತ 2 ಬಿಸ್ಕೆಟ್ ಕೊಡೋದಕ್ಕೆ ಅಂತ ಬಿಸ್ಕೆಟ್ ತಗೊಂಡಿದ್ದೀನಿ. ಇದು ಒಂದು ಟಿಪ್ಸ್ ನಾನು ಎಲ್ಲ ಕಿತ್ತಾಕ್ತಿದ್ದೀನಿ. ಚಿಕ್ಕಿ, ಮೈ ಫೇವ್ರೇಟ್ ಪೀನಟ್ ಚಿಕ್ಕಿ. ಇದು ಹಾಟ್ ಚಾಕೋಸ್. ಇದು ನಮ್ಮ ಮೋನಿಕ್ ಫೇವ್ರೇಟ್ ಸ್ನ್ಯಾಪರ್ಸ್, ಪೊಟ್ಯಾಟೊ ಬಿಸ್ಕೆಟ್ಸ್, ಕಸ್ತೂರಿ ಮೇಥಿ, ಟಿಶ್ಯೂ. ಇದು 99 ರುಪೀಸು. ಹೊಸದಾಗಿ ಲಂಚ್ ಬಾಕ್ಸ್ ಬಂದಿತ್ತು. ನಮ್ಮದು ಬೇಕು ತೊಗೊಳ್ಳೋ ಅಂತ ತಗೊಂಡಿಲ್ಲ. ಲಾಸ್ಟ್ ಟೈಮ್ ಲಂಚ್ ಬಾಕ್ಸ್ ಬೇಡ ಅಂತಂದ್ರೆ ಬೇಕು ತಗೊಂಡಿಲ್ಲ. ಈ ರೀತಿ ಬರುತ್ತೆ. ಇದು 2 ಬಾಕ್ಸಸ್ ಈ ಥರ ಬರುತ್ತೆ. ಚೆನ್ನಾಗಿರುತ್ತೆ, ನೋಡೋಣ. ಸಾಂಬಾರು ಏನು ಬೇಕಾಗಿಲ್ಲ ಆಗ್ತದೆ ಅಂದರೆ ಚೆನ್ನಾಗಿರುತ್ತೆ. ಯೂಸ್ ಮಾಡಿ ನೋಡೋದು ಗೊತ್ತಾಗುತ್ತೆ ಯಾರು ಬೇಕಾಗಿ. ಕಸ್ಟರ್ಡ್ ಪೌಡರ್, ಪೇಸ್ಟ್, ಹಿಮಾಲಯ ಸೋಪ್, ಸ್ವಲ್ಪ ಈಗೇನಾದರೂ ಇನ್ವೆಸ್ಟ್ ಮಾಡ್ಕೊಟ್ಟಿರುತ್ತಲ್ಲ ಅದಕ್ಕೆ ಅಂತ ಮೈನೀಸ್. ಹುಡುಗರಿಗೆ ಸ್ಯಾಂಡ್ವಿಚ್ ಮಾಡ್ಕೊಟ್ಟಾಗ್ತೀನಲ್ಲ ಬೇಕಾಗುತ್ತೆ ಅಂತ ಮೈನೀಸ್. ಮತ್ತು ಫ್ರೋಕೇಸ್, ಚೀಸ್ ಫ್ಲೇಕ್ಸ್ ಮತ್ತು ಆಮೇಲೆ ಸಿಗೋದು ಒಂದು ಲೋಟಸ್ ಕ್ರೀಮ್ ಮತ್ತು ಸಾಫ್ಟ್ ಮಾಯ್ಶ್ಚರೈಸರ್ ಕ್ರೀಮ್. ಇದು MRP ಬಂದು 650 ಇದೆ. ನಾವು ಮೆಡಿಕಲ್ ಸ್ಟೋರ್ಗೆ ಅಥವಾ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ 650 ತಗೋತಾರೆ. ಡಿಮಾರ್ಟಲ್ಲಿ ಇದು ನಮಗೆ ಬೈ 1 get 1 ಫ್ರೀ ಇತ್ತು. ನಾನು ಸಾಕು ನೆಕ್ಸ್ಟ್ ಇನ್ನೊಂದು ತೊಗೊಳ್ಳೋಣ ಅಂತ ಅವ್ರಿಗೆ ತೊಗೊಂಡಿದ್ದೀನಿ. ಅಲ್ಲಿಗೆ ನಮಗೆ 650 ಅಂದರೆ 325 ರೂಪೀಸ್ ಬೀಳುತ್ತೆ. ಅದೇ ಶಾಪ್ನಲ್ಲಿ ಎಲ್ಲ ತೊಗೊಳ್ತೀವಿ ಅಂದರೆ MRP 650 ಕೊಡಬೇಕು. ಸೊ ಡಿಮಾರ್ಟಲ್ಲಿ ಈ ರೀತಿ ಏನು ಆಫರ್ ಇರುತ್ತೆ, ಬೈ 1 get 1 ಇರುತ್ತೆ, ಅದನ್ನು ನೋಡಿ ತೊಗೊಂಡ್ರೆ ತುಂಬ ಕಡಿಮೆ ಸಿಗುತ್ತೆ. ಲೋಟಸ್ ಕ್ರೀಮ್, ಇದು ಕೂಡ MRP ಬಂದು 350, ಬಟ್ ಇದು ಕೂಡ ತುಂಬ ಕಡಿಮೆ ಸಿಕ್ತು. ಲೋಟಸ್ ಇದು MRP ಬಂದು 350 ರೂಪಾಯಿ. ನಮಗೆ ಇದು 260 ರೂಪಾಯಿ ಸಿಕ್ಕಿದೆ. ಲೋಟಸ್ ಕ್ರೀಮ್ ಅದೇ ಶಾಪ್ನ ತೊಗೊಂಡ್ರೆ 350 ಪೇ ಮಾಡಬೇಕು. ಇಲ್ಲಿ 260 ರೂಪಾಯಿ ಸಿಕ್ಕಿದೆ.
ಡಿಮಾರ್ಟಲ್ಲಿ ಆಲ್ಮೋಸ್ಟ್ ಎಲ್ಲ ಆಫರ್ಗಳಿರುತ್ತೆ. ಆಫರ್ನ ನೋಡಿ ತಗೊಳ್ಬೇಕು, ಕಡಿಮೆ ಸಿಗುತ್ತೆ. ಆಫರ್ ಯಾವ ರೀತಿ ಇದೆ, ಯಾವ್ದು ಆಫರ್ ಬಿಟ್ಟಿದ್ದಾರೆ, ಬೆಳವಣಿಗೆ ಯಾವುದಕ್ಕಿದೆ ಅದನ್ನು ನೋಡಿ ತಗೊಂಡ್ರೆ ರಿಸಲ್ಟ್ ಇದೆ. ಮಾಯಿಶ್ಚರೈಸರ್ ಕ್ರೀಮ್ ತಗೊಂಡಿದ್ರೆ 650 ಕೊಡಬೇಕು. ಈಗ 650ಗೆ 2 ಬರುತ್ತೆ. ಇದು ಒಂದಕ್ಕೆ 350 ರೂಪಾಯಿ ಬಿಟ್ಟು. ಈ ಡಿಮಾರ್ಟಲ್ಲಿ ತುಂಬಾ ಆಫರ್ ಇರುತ್ತೆ, ನೋಡಿ ತಗೊಂಡು ಅಷ್ಟೇ. ಈಗ ನಾವು 1 ತಿಂಗಳಿಗೆ ಸಾಮಾನು ತರಲಿಕ್ಕೆ ಅಂತ ಅನ್ಕೊಂಡು ಹೋಗಿ ನಾನು ಇಷ್ಟು ರೇಷನ್ ತಗೊಂಡ್ರೆ 2 ತಿಂಗಳು ಆಗುತ್ತೆ ನಮಗೆ ಸಾಮಾನುಗಳು. ಈ ಸಲ ಸ್ಕೂಲ್ ಶುರುವಾಗ್ತಿದೆ, ಮಕ್ಕಳಿಗೆ ನೆಕ್ಸ್ಟ್ ಹೋಗಲ್ಲ ಅಂತ ಬೇಗ ಹೋಗಿ ಅವ್ರ ಸ್ಕೂಲ್ ಬೇಗ ಐಟಮ್ಗಳು ಜಾಸ್ತಿ ಇದೆ. ಮತ್ತೆ ಇದೊಂದು ಬ್ಯಾಗ್ ತಗೊಂಡಿದ್ದೀವಿ, ಇದು ಮಾರ್ವೆಲ್ ಒಂದು ಬ್ಯಾಗ್ ತಗೊಂಡಿದ್ದೀವಿ, 999 ರುಪೀಸ್. ನನ್ನ ಮಗ ಈ ರೀತಿ ಎಳ್ಕೊಂಡು ಬ್ಯಾಗ್ ಅಂತ ತಗೊಂಡಿದ್ದಾನೆ. ಬ್ಯಾಗ್ ಚೆನ್ನಾಗಿ ಕ್ವಾಲಿಟಿ ನೋಡಿ ಇಷ್ಟ ಆಯಿತು. ನೋಡೋಣ, ಈ ಬ್ಯಾಗು 999 ರುಪೀಸಿಗೆ. ಈ ಸಲ ಎಲ್ಲ ಸ್ಕೂಲ್ ಐಟಮ್ಗಳು ಜಾಸ್ತಿ ಇದೆ. ಅವ್ರಿಗೆ ಬಾಟಲು, ಲಂಚ್ ಬಾಕ್ಸು, ಬ್ಯಾಗು, ಬಾಟಲು ಕಚ್ಚಿ 5,000 ರೂಪಾಯಿ ಅಂತ ಟಾರ್ಗೆಟ್ ಇಟ್ಕೊಂಡು ಹೋಗ್ತೀವಿ. ಇಷ್ಟರೊಳಗಡೆ ತಗೊಬರ್ಬೇಕು. ಸ್ವಲ್ಪ ಮನೇಲಿದೆ, ಸ್ವಲ್ಪ ತಂದರೆ ಸಾಕಾಗತ್ತೆ ಅಂತ. ಈ ಸಲ ಸ್ಕೂಲ್ ಐಟಮ್ ಎಲ್ಲ ಜೊತೆಲಿ ಸೇರ್ಕೊಂತಲ್ಲ, ಬ್ಯಾಗು, ಬಾಟಲ್ಸು, ಕರ್ಚೀಫ್ಸು ಅಂತ. ಸೊ ಸ್ವಲ್ಪ ಈ ಸಲ ಹನಿ ಖಾಲಿ ಆಗಿತ್ತು. ಇದು ಲಂಚ್ ಬಾಕ್ಸು, ಬೂಸ್ಟ್ ಇರಲಿಲ್ಲ, ಬೂಸ್ಟು, ಈ ರೀತಿ ಏನೋ ಒಂದೊಂದು ಐಟಮ್ ಸೇರ್ಕೊಳ್ತಾ ಇರುತ್ತೆ. ಸೊ ಈ ಸಲ ಬಿಲ್ ಬಂದು 6,000 ರೂಪಾಯಿ ಆಗಿದೆ. ಡಿಮಾರ್ಟಲ್ಲಿ ಏನು ಸಾಮಾನು ತಗೊಳ್ಳೋದೇನು ಮೋಸ ಇಲ್ಲ, ಯಾಕೆಂದರೆ MRP ಎಷ್ಟಿರುತ್ತೆ ಅದಕ್ಕಿಂತ ಅದ್ರ ಮೇಲೆ ಡಿಸ್ಕೌಂಟ್ ಕೊಟ್ಟು ಎಲ್ಲ ರೇಟ್ ಹಾಕಿರ್ತಾರೆ. ಸ್ವಲ್ಪ ಏನೋ ಸೇವ್ ಮಾಡ್ಬೋದು ನಮ್ಮಂಥವ್ರು ಅಂತ ಅನ್ಕೋತೀನಿ. ಈಗ ನಾವು ಬೇರೆ ಶಾಪ್ಗಳಿಗೆ ಹೋದರೆ MRP ಎಷ್ಟಿರುತ್ತೆ ಅಷ್ಟೇ ಹಾಕ್ತಾರೆ. ಈಗ ಸೋಪು, ಶಾಂಪು ಇದೆಲ್ಲ ತೊಗೊಳಕ್ಕೆ ಹೋದರೆ ಮೆಡಿಕಲ್ ಶಾಪ್ಗಳಲ್ಲಿ ಎಲ್ಲ MRP ಎಷ್ಟಿರುತ್ತೆ ಅಷ್ಟಕ್ಕೆ ಕೊಡ್ತಾರೆ. ಬಟ್ ಇಲ್ಲಿ ಬೈ 1 ಗೆಟ್ 1 ಇರುತ್ತೆ. ತಗೊಳ್ಳುವಾಗ ನೋಡಿ ಯಾವ್ದು ಆಫರ್ ಇರುತ್ತೆ ಅಂತ ತೊಗೊಂಡ್ರೆ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ನಮಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸುಮಶ್ರೀ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇದೇ ರೀತಿ ಹೆಚ್ಚು ವಿಡಿಯೋಗಳು ಬರಬೇಕು ಅಂದರೆ ನಿಮ್ಮ ಸಪೋರ್ಟ್ ಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇವಾಗ ನನ್ನ ಸಬ್ಸ್ಕ್ರೈಬರ್ಸ್ ಬಂದು 300 ಆಗಿದೆ. ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಇದೇ ರೀತಿ ಇನ್ನು ಮುಂದೆ ಕೂಡ ಇದೇ ರೀತಿ ಇರಲಿ ಅಂತ ಕೇಳ್ಕೊತೀನಿ. ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ, ಈ ವಿಡಿಯೋನ ನೋಡ್ತಾ ಇದ್ದರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸುಮಶ್ರೀ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.